ವಾಗಿ ಹೇಳ್ತಾ ಇದ್ದೀರಾ ನೀವು ಯಾಕೆ ಸರ್ ಯಾಕೆ ಹಿಂಗೆ ಅಂತ ಸರ್ ಯಾಕೆ ಹಿಂಗೆ ಅಂತ ಅಂದ್ರೆ ಓಕೆ ಸಂಗೀತ ಅವ್ರ ಬಗ್ಗೆ ನನ್ಗೊಂದು ಒಳ್ಳೆ ಒಪಿನಿಯನ್ ಇತ್ತು. ಸತ್ಯವಾಗಿ ಹೇಳ್ತೇನೆ, ಅವ್ರು ಏನು ಅಸಮರ್ಥರಾಗಿದ್ದಾಗ ಬಹಳ ಒಳ್ಳೆ ಅದ್ಭುತವಾದಂತ ಒಂದು ಒಪಿನಿಯನ್ ಇತ್ತು ಅವ್ರ ಬಗ್ಗೆ. ಸೊ ತುಂಬಾ ಚೆನ್ನಾಗೂ ಆಡ್ಕೊಂಡ್ ಬರ್ತಾ ಇದ್ರು. ಒಂದು ದಿಟ್ಟ ಮಹಿಳೆ, ಏನ್ ಗುರು ಇಷ್ಟು ಒಳ್ಳೆ ಸ್ಟ್ಯಾಂಡ್ ತಗೊಂತಾರಲ್ಲ ಅನ್ನೋ ಒಂದು ಇದಿತ್ತು ಅವ್ರ ಮೇಲೆ. ಆದ್ರೆ ಕಾರ್ತಿಕ್ ಅವ್ರನ್ನ ಬಿಟ್ಟು ಇಮ್ಮಿಡಿಯೇಟ್ಲಿ ಹೊರಡ್ತಾರೆ ವಿನಯ್ ಅವ್ರ ಟೀಮ್ ನಲ್ಲಿ. ಅಂದ್ರೆ ನನ್ಗೆ ಇಲ್ಲಿ ಟೀಮ್ ನಲ್ಲಿ ಆಡ್ಲಿಕ್ಕೆ ಆಗ್ತಾ ಇಲ್ಲ, ಮನ್ಸು ಬರ್ತಾ ಇಲ್ಲ ಅಂತ ಯಾರು ತನಿಷಾ ಮತ್ತೆ ಕಾರ್ತಿಕ್ ಅವ್ರ ನಡುವೆ ಜಗಳ ಆಡ್ಕೊಂಡು ಹೊರಡ್ತಾರೆ. ಸೊ ಹೊರಟ್ಬಿಟ್ಟು ವಿನಯ್ ಟೀಮ್ನವ್ರಿಗೆ ಹೋಗ್ತಾರೆ. ವಿನಯ್ ಟೀಮ್ ನಲ್ಲಿ ಯಾರು ಕೂಡ ಅದೇನೋ ಅಂತಾರಲ್ಲ, ಮೂಸೋದು ಇಲ್ಲ ಜಾಸ್ತಿ. ಸೊ ಮೂಸದೇ ಇದ್ದಾಗ ಏನ್ ಮಾಡ್ತಾರೆ, ಇಮ್ಮಿಡಿಯೇಟ್ಲಿ ಮತ್ತೆ ಅದೇ ಟೀಮಿಗೆ ಬರ್ತಾರೆ. ಬಂದ್ಬಿಟ್ಟು ಅವರ ಬೇಳೆಗಳನ್ನ ಕರೆಕ್ಟಾಗಿ ಬೇಯಿಸ್ಕೊಂಡು, ಬೆಂದಿದ್ಯಾ ಅದ್ವಾಗಿ ಅಂತ ಬೇಯಿಸ್ಕೊಂಡ್ಬಿಟ್ಟು ಶಿಸ್ತಾಗಿ ನ್ಯೂಟ್ಲ್ ಹಾಕ್ತಾರೆ. ಆರಾಮಾಗಿ ಬಂದ್ಬಿಟ್ಟು ಫಿನಾಲೆ ಅಂತಕ್ಕೆ ಬಂದ್ಬಿಟ್ಟು ಇವತ್ತು ಇಲ್ಲಿಗೆ ಬಂದು ನಿಂತಿದ್ದಾರೆ ಸರ್. ಓಕೆ, ಸ್ಟ್ಯಾಂಡ್, ವಾಟ್ ಈಸ್ ದ ಸ್ಟ್ಯಾಂಡ್ ಸರ್? ಯಾರು ಮಹಿಳೆಯರೇ ಇಲ್ವಾ? ಹಂಗಾದ್ರೆ ಎಲ್ಲಾ ಗಂಡು ಮಕ್ಳುಗಳು ಮಹಿಳೆಯರಿಗೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸನೇ ಮಾಡ್ತಾರ? ಅಥವಾ ಎಲ್ಲಾ ಏನು ಗಂಡು ಮಕ್ಳುಗಳು ಕೂಡ ಹೆಣ್ಮಕ್ಳುಗಳಿಗೆ ಬೇರೆ ತರದಲ್ಲೇ ಪೋರ್ಟ್ರೇಟ್ ಮಾಡಿ ತೋರಿಸ್ತಾರ? ಅಲ್ಲ, ಈಗ ವಿನಯ್ ಅವ್ರು ಮಾಡಿದ ತಪ್ಪೇ ಅಲ್ವಾ? ಯಾರು ವಿನಯ್ ಅವ್ರು ಮಾಡಿದ ತಪ್ಪಾಗಿದ ತಕ್ಷಣನೇ ಅಟ್ ಎ ಟೈಮ್ ವಿನಯ್ ಅವರು ಹೇಳಿದ್ದಾರೆ, ಇಲ್ಲ ನಾನು ಆ ಒಂದು ಟೈಮ್ ನಲ್ಲಿ ಮಾಡಿದ್ದಂತ ತಪ್ಪು. ಸುದೀಪ್ ಅವ್ರು ಹೇಳಾದ್ಮೇಲೆ ಅವ್ರು ಹೇಳಿದಲ್ವಾ? ಯಾರು ಅಲ್ಲ, ಸುದೀಪ್ ಅವ್ರು ಹೇಳಿದ್ರು. ಆತರ ತಗೊಳಕ್ ಹೋದ್ರೆ ಪ್ರತಾಪ್ದು 108 ಸರಿ ಸುದೀಪ್ ಅವರು ಹೇಳಿದ್ದಾರೆ. ಓಕೆ, ಪ್ರತಾಪ್ ಅವ್ರೆ ಏನ್ ಮಾಡ್ತಾ ಇದ್ದೀರಾ ನೀವು? ಆಟ ಆಡ್ತಾ ಇದ್ದೀರಾ, ಸುಮ್ಮನೆ ಕುತ್ಕೊಂಡಿದ್ದೀರಾ, ಹಾಗೆ ಹೀಗೆ ಅಂತ ತುಂಬಾ ಎಪಿಸೋಡ್ಗಳಲ್ಲಿ ಹೇಳಿದ್ದಾರೆ. ಓಕೆ, ಸುದೀಪ್ ಅವರು ಅವ್ರೊಬ್ರ ಬಗ್ಗೆನೇ ಹೇಳಿಲ್ಲ. ಸುದೀಪ್ ಸರ್ ಪ್ರತಿಯೊಬ್ರು ಏನಂತಾರೆ ತಪ್ಪು ದಾರಿ ಹಿಡಿತಾ ಇದ್ದಾಗ ಅದನ್ನ ಸರಿಪಡಿಸ್ತಾ ಇದ್ದಾರೆ. ಸೊ ಅದೇ ತರದಲ್ಲಿ ವಿನಯ್ ಅವ್ರಿಗೆ ಹೇಳಿದ್ದಾರೆ. ವಿನಯ್ ಅವ್ರಿಗೆ ಹೇಳಿದ ತಕ್ಷಣನೇ ಹೌದು ನನ್ ತಪ್ಪಾಯ್ತು. ಮತ್ತೆ ಅವ್ರಿಗೆ ತುಂಬಾ ಕುಗ್ಗಿದ್ರು ಆ ಟೈಮ್ನಲ್ಲಿ. ಅಂದ್ರೆ ಸುದೀಪಣ್ಣ ಹೇಳಿದಾದ್ಮೇಲೆ ಇಮ್ಮಿಡಿಯೇಟ್ಲಿ ಆ ಒಂದು ಕಿಚ್ಚನ ಚಪ್ಪಾಳೆ ಅವಳಿಗೆ ಸಿಕ್ಕಿದಾದ್ಮೇಲೆ ಆ ಒಂದು ಬಳೆದ ಫೋಟೋ ಎಲ್ಲ ಅಲ್ಲಿ ನಿಂತಾದ್ಮೇಲೆ ಒಂದು ಕುಗ್ದ ಕಾರ್ತಿಕ್. ಸೊ ಕುಗ್ಗಿ ಅವನೊಟ್ಟಿಗೆ ಅವನು ಆರಾಮಾಗಿ ನಾರ್ಮಲಿ ಆಟ ಆಡೋದಕ್ಕೆ ಅಂತ ಬಂದ ಸರ್. ಆದ್ರೆ ಇವಳು ಏನ್ ಮಾಡ್ತಾ ಬಂದ್ಲು ಸರ್? ಸಂಗೀತ ಏನ್ ಮಾಡ್ತಾ ಬಂದ್ಲು? ಜೊತೆಯಲ್ಲಿದ್ದು ಅದೇನು ಅಂತಾರೆ ಗೊತ್ತಾ, ಮಗು ತರನೇ. ಹೌದು, ನಾನ್ ಮಗು ಅಲ್ಲ ಅಂತಾಳಲ್ಲ, ಮಗುಗಿಂತ ಹೆಚ್ಚಾಗೇನೆ ಪ್ರೀತಿಯಿಂದಾನೇ ನೋಡ್ಕೊಂಡಿರೋದು ಯಾರು? ತನಿಷಾ ಆಗ್ಬೋದು, ಕಾರ್ತಿಕ್ ಆಗ್ಬೋದು. ಅಲ್ಲ, ನೀವ್ ಹೇಳೋ ಪ್ರಕಾರ ಮಾಡ್ದಂಗ್ ಹೋದ್ರೆ ಸಂಗೀತ ಅವ್ರು ಚೆನ್ನಾಗಿ ಆಡಿಲ್ಲ ಅಂತ. ಚೆನ್ನಾಗಿ ಆಡಿಲ್ಲ ಅನ್ನೋದಲ್ಲ ಸರ್ ಮ್ಯಾಟ್ರು. ಏನ್ ಗೊತ್ತಾ, ಚೆನ್ನಾಗಿ ಆಡೋದು ಬಿಡೋದು ಪ್ರಶ್ನೆ ಅಲ್ಲ. ಓಕೆ, ಯಾರು ಏನೇ ಆಡಿದ್ರು ಏನೇ ಬಿಟ್ರು ಮಾತುಗಳು ಅನ್ನೋದೊಂದು ಇರುತ್ತೆ ಸರ್. ಓಕೆ, ಆಡುವಂತ ಮಾತುಗಳು ಸ್ಪಷ್ಟವಾಗಿರ್ಬೇಕು. ಯಾರು ನಮ್ಗೆ ಯಾವ ತರ ಸಪೋರ್ಟ್ ಮಾಡಿದ್ದಾರೆ ಸರ್? 2ನೇ ವಾರದಲ್ಲಿ ಸಂಗೀತ ನಾಮಿನೇಟ್ ಆಗ್ಬೇಕಾಗಿದ್ದಂತ ಸಂಗೀತನ ಇಲ್ಲಿವರೆಗೂ ಫಿನಾಲೆ ಅಂತದವರೆಗೂ ಬಂದಿದ್ದಾರೆ ಅಂತಂದ್ರೆ ಕಾರ್ತಿಕ್ ಅವ್ರದ್ದು ಹಂಗಾದ್ರೆ ಕಾಂಟ್ರಿಬ್ಯೂಟ್ ಇಲ್ವಾ ಸರ್ ಅವಳು ಆ ಒಂದು ಸಂಗೀತ ಗೆಲ್ಲೋದಕ್ಕೆ? ಅಲ್ಲ, ಸಂಗೀತ ಅವ್ರನ್ನ ಗೆಲ್ಸೋದಕ್ಕೆ ಕಾರ್ತಿಕ್ ಅವ್ರು ಆಡ್ತಾ ಇದ್ರೆ ಕಾರ್ತಿಕ್ ಅವ್ರು ಯಾವಾಗ ಸರ್? ಅದೇ ಕಾರ್ತಿಕ್ ಅವ್ರು ಈಗ ಅಂದ್ರೆ ಏನಂತಾರೆ, ಮಧ್ಯದಿಂದ ಅವರ ಸಂಗೀತ ಅವರ ಒಂದು ಬಿಹೇವಿಯರ್ ಆ ಒಂದು ಇದು ಗೊತ್ತಾಗಿದ ತಕ್ಷಣನೇ ಅವ್ರು ಆದಷ್ಟು ಅವರ ಒಂದು ತರದಲ್ಲೇ ಆಟ ಆಡ್ತಾ ಬಂದ್ರು. ಆದ್ರೆ ಸಂಗೀತ ಅವ್ರು 2ನೇ ವಾರದಲ್ಲೇ ಹೋಗ್ಬೇಕಾಗಿತ್ತಲ್ಲ ಸರ್. 2ನೇ ವಾರದಲ್ಲೇನೆ ನನ್ನ ಕೈಲಿ ಆಗ್ತಾ ಇಲ್ಲ, ಇವ್ರುಗಳ ಎದುರಿಗೆಲ್ಲ ನಾನು ನಿಂತ್ಕೊಳಕ್ಕಾಗಲ್ಲ, ನಾನು ವಾಶ್ರೂಮ್ ತೊಳೆಯಕ್ಕಾಗಲ್ಲ. ಬಿಗ್ ಬಾಸ್ಗೆ ಹೋದ್ಮೇಲೆ ಬಾತ್ರೂಮ್ನು ತೊಳಿಬೇಕು, ಇನ್ನೊಂದು ಮಾಡ್ಬೇಕು, ಹೋಗೋದಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು. ಅಲ್ಲಿಗೆ ಹೋಗಾದ್ಮೇಲೆ ನಾನು ಅದನ್ನ ಮಾಡಲ್ಲ ಇದನ್ನ ಮಾಡಲ್ಲ, ನನ್ಗೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಈಗ ಕಾರ್ತಿಕ್ನ ಯಾವ ತರ 6ನೇ ಸ್ಥಾನ